ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೊಸ ವೈಬ್ ವಿತ್ ಶ್ವೇತಾ ಕನ್ನಡ ಚಾನಲ್ಗೆ. ಸೊ ಹಿಂದಿನ ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ, ನಿಮ್ಗೆಲ್ರಿಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಅಂತ ಕಮೆಂಟ್ ಮಾಡಿ, ನಾನು ಫ್ರೀಯಾಗಿ ನಿಮಗೆ ಬೇಕಿಂಗ್ ಕ್ಲಾಸ್ನ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಸಾಕಷ್ಟು ಜನ ಕ್ಲಾಸ್ಗೂ ಜಾಯ್ನ್ ಆಗಿದ್ದೀರಾ ಆ್ಯಂಡ್ ಮೆಸೇಜ್ ಕೂಡ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ. ಆ ವಿಡಿಯೋ 1K ರೀಚ್ ಆಗಿದೆ. ಸೊ ಇನ್ನೂ ಓಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಫಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೇಕ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ, ಅಥವಾ ನಿಮಗೆ ಮನೇಲಿ ಕೇಕ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ನೀವು ಕುಕ್ಕರಲ್ಲೇ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ನಿಮಗೆ ಬೇಕಾಗಿರೋ ಒಂದು ಎಕ್ವಿಪ್ಮೆಂಟ್ಸ್ ಏನಂದರೆ ಕುಕ್ಕರು. ಸೊ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕುಕ್ಕರ್ ಇರುತ್ತೆ. ಕುಕ್ಕರ್ ಇಷ್ಟು ದೊಡ್ಡ ಕುಕ್ಕರ್ ಇಲ್ಲ ಅಂದರೆ ನಿಮಗೆ ಒಂದು ಬುಟ್ಟಿ ಏನಾದರೂ ಬೋಗಾನಿ ಏನಾದರೂ ಇದ್ದಿರುತ್ತಲ್ವ, ಅದರಲ್ಲೇ ನೀವು ಮಾಡ್ಕೋಬೋದು. ಸೊ ಫಸ್ಟು ಬೇಕಾಗಿರೋದು ಕುಕ್ಕರು, ಓಕೆನಾ. ಸೊ ವೀಡಿಯೋಗೆ ಪ್ಲೀಸ್ ಲೈಕ್ ಕೊಡಿಪ್ಪ. ಫ್ರೀಯಾಗಿ ಕ್ಲಾಸ್ ಹೇಳ್ತಾ ಇದ್ದೀನಿ, ನೀವು ₹1 ಕೊಡೋ ಅವಶ್ಯಕತೆಯೂ ನನಗಿಲ್ಲ. ಜಸ್ಟ್ ಒಂದು ಲೈಕ್ ಕ್ಲಿಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ. ಎಷ್ಟು ಜನಕ್ಕೆ ಶೇರ್ ಮಾಡ್ತಾರೋ ಅಷ್ಟು ವೀಡಿಯೋ ರೀಚ್ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಯಾರಿಗಾದರೂ ಮಾಡೋ ಇಂಟ್ರೆಸ್ಟ್ ಇರುತ್ತೆ, ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅಂತ ಇದ್ದವ್ರಿಗೆ ಈ ಒಂದು ವೀಡಿಯೋ ರೀಚ್ ಆದರೆ ಅವ್ರಿಗೆ ಕೂಡ 1% ಆದರೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಲೈಕ್ ಕೊಡೋದ್ರಿಂದ ನೀವೇನು ದುಡ್ಡು ಕಳ್ಕೊಳ್ಳೋದಿಲ್ಲ. ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ. ವೀಡಿಯೋ ನೋಡ್ತೀರಾ, 20-25 ನಿಮಿಷದ ವೀಡಿಯೋ ನೋಡ್ತೀರಾ, ಬಟ್ ಲೈಕ್ ಮಾಡೋಕ್ಕೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ನಿಮಗೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಏನಂದರೆ ಕುಕ್ಕರು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ಓವನ್ ಬೇಕು ಅಂತಲೇ ಏನಿಲ್ಲ, ಪಕ್ಕಾ ಪ್ರೊಫೆಷ್ನಲಾಗಿ ಬೇಕ್ರಿ ಸ್ಟೈಲ್ನಲ್ಲಿ ಕೇಕ್ನ ಕುಕ್ಕರಲ್ಲೇ ಮಾಡ್ಬೋದು. ಅದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಸೊ ಫಸ್ಟ್ ಬೇಕಾಗಿರೋದು ಕುಕ್ಕರು, ಓಕೆನಾ. ಸೊ ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಟೀನ್. ನಿಮಗೆ ಕೇಕ್ ಮಾಡೋದಕ್ಕೆ ಕೆಳಗಡೆ ಬೇಸ್ ಬೇಕಾಗುತ್ತೆ ಮೇಯ್ನಾಗಿ, ಹಾಗಾಗಿ ಟೀನ್. ಸೊ ಇದರಲ್ಲಿ ಶೇಪ್ಸ್ ಇರುತ್ತೆ, ರೌಂಡ್ ಶೇಪ್, ಹಾರ್ಟ್ ಶೇಪ್, ಸ್ಕ್ವೇರ್ ಶೇಪ್ ಆ್ಯಂಡ್ ಡಾಲ್ ಕೇಕ್ ಶೇಪ್. ಸೊ ಎಲ್ಲ ಥರನೂ ಸಿಗುತ್ತೆ ನಿಮಗೆ. ಫಸ್ಟು ನೀವು ರೌಂಡ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಆರ್ಡರ್ಸ್ ಬರ್ತಾ ಏನಾಗುತ್ತೆ, ನಿಮಗೆ ಬೇರೆ ಶೇಪ್ಸ್ ತೊಗೊಳಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಆ್ಯಂಡ್ ಫಸ್ಟ್ ನೀವು ಸ್ಟಾರ್ಟಿಂಗಲ್ಲಿ ಒಂದು ಯಾವುದಾದ್ರೂ ಶೇಪಲ್ಲಿ ತೊಗೊಂಡ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಬೋದು, ಓಕೆನಾ. ಸೊ ಇನ್ನು ಥರ್ಡ್ ಒನ್ ಬಂದುಬಿಟ್ಟು ಮೆಜರಿಂಗ್ ಕಪ್ ಆ್ಯಂಡ್ ಮೆಜರಿಂಗ್ ಸ್ಪೂನ್ಸ್. ಸೊ ಇದು ಎರಡೂ ಕೂಡ ಸೆಟ್ಟೇ ಸಿಗುತ್ತೆ. ಇದ್ರದ್ದು ಕಾಸ್ಟ್ ಏನು ಜಾಸ್ತಿ ಇಲ್ಲ, ಕಡಿಮೆನೇ ಇರುತ್ತೆ. ಸೊ ಇದು ಎಲ್ಲದ್ರದ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮ್ಗೇನಾದರೂ ಬೇಕಾಗಿದ್ರೆ ನೀವು ಚೆಕ್ ಮಾಡಿ. ಸೊ ನೀವು ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಹೊರಗಡೆ ಕೆಲವೊಂದು ಊರಲ್ಲಿ ಶಾಪ್ಸು ಸಿಗೋದಿಲ್ಲ, ಹಾಗಾಗಿ ಆನ್ಲೈನಲ್ಲಿ ಕೂಡ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಅದ್ರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ತೊಗೋಬೇಕು ಅನ್ನೋದಿದ್ದರೆ ನೀವು ಸ್ಟಾರ್ಟಿಂಗಲ್ಲಿ ಕಡಿಮೆ ಪ್ರೈಸಲ್ಲೇ ನೀವು ತೊಗೋಬೋದು. ಸೊ ಮೇಯ್ನಾಗಿ ನಮಗೆ ಬೇಕಾಗಿರೋದು ಮೆಜರಿಂಗ್ ಕಪ್. ಈ ಒಂದು ಮೆಜರಿಂಗ್ ಕಪ್ ಇದ್ರೇ ನಿಮ್ಮ ಒಂದು ಕೇಕು ಪರ್ಫೆಕ್ಟಾಗಿ ಬರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನೀವು ಯಾವುದ್ಯಾವುದೋ ಮನೇಲಿರೋ ಕಪ್ನ ಯೂಸ್ ಮಾಡ್ಕೊಂಡ್ರೆ ಕೇಕು 100% ಪಕ್ಕ ಫ್ಲಾಪ್ ಆಗುತ್ತೆ. ಹಾಗಾಗಿ ನೀವು ಮೆಜರಿಂಗ್ ಕಪ್ ಯೂಸ್ ಮಾಡಲೇಬೇಕು, ಆಯಿತಾ. ಸೊ ಇದರದ್ದೇನು ಜಾಸ್ತಿ ಕಾಸ್ಟ್ ಇರೋದಿಲ್ಲ, ಕಡಿಮೆನೇ ಇರುತ್ತೆ. ಬೇಕಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲಾಂದರೆ ನಿಮ್ಮ ಹತ್ತಿರದಲ್ಲಿ ಯಾವ್ದಾದ್ರು ಸೂಪರ್ ಮಾರ್ಕೆಟ್ ಇದ್ದರೆ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪ್ಯಾಲೆಟ್ ನೈಫ್. ಇದೇನು ಇವಾಗ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀವಲ್ವ, ಈ ಒಂದು ಕ್ರೀಮ್ ಅಪ್ಲೈ ಮಾಡೋದಕ್ಕೆ ಪ್ಯಾಲೆಟ್ ನೈಫ್ ಅಂತ ಅಂತಾರೆ, ಓಕೆನಾ. ಸೊ ಇದು ನಿಮಗೆ ಒಂದು 3 ಥರ ವೆರೈಟಿ ಸಿಗುತ್ತೆ. ನೀವು ಒಂದು ಥರ ತೊಗೊಳ್ಳಿ, ಸ್ಟಾರ್ಟಿಂಗ್ ಸಾಕು ಅಷ್ಟೇ. ಸೊ ಇದ್ರ ಸೈಜ್ ಕೂಡ ದೊಡ್ಡದು ಚಿಕ್ಕದು ಸಿಗುತ್ತೆ. ಸೊ ಚಿಕ್ಕದು ತೊಗೊಳ್ಳಿ, ಅಥವಾ ನೀವು ಪರ್ಮನೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಟರ್ನ್ ಟೇಬಲ್. ಈ ಟರ್ನ್ ಟೇಬಲ್ ಅಂತೂ ಬೇಕಿಂಗ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನೀವು ಟರ್ನ್ ಮಾಡಬೇಕಾಗುತ್ತೆ. ಕೇಕ್ ಮಾಡುವಾಗ, ಈ ಥರ ಐಸಿಂಗ್ ಮಾಡುವಾಗ ಟರ್ನ್ ಮಾಡಬೇಕಂದ್ರೆ ಈ ಒಂದು ಟರ್ನ್ ಟೇಬಲ್ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಯಾವುದ್ಯಾವುದೋ ಪ್ಲೇಟಲ್ಲಿ ಇಟ್ಟು ಮಾಡ್ತೀರಿ, ಅಥವಾ ಬರ್ಶಂಕಟಿ ಮೇಲೆ ಇಟ್ಟು ಮಾಡ್ತೀರಿ ಅಂದರೆ ಆಗೋದಿಲ್ಲ. ಈ ಟರ್ನ್ ಟೇಬಲ್ ಮೇಯ್ನಾಗಿ ಬೇಕೇ ನಿಮಗೆ, ಓಕೆನಾ. ಇದ್ರದ್ದು ಕಾಸ್ಟ್ ಅಷ್ಟೇ ಒಂದು 250 ಅರೌಂಡ್ 300 ಸಿಗುತ್ತೆ. ನೀವು ಸ್ಟಾರ್ಟಿಂಗ್ ಅಂದರೆ ಈ ಥರ ಪ್ಲಾಸ್ಟಿಕ್ ತೊಗೊಳ್ಳಿ, ನಡೆಯುತ್ತೆ. ನೀವು ಇಲ್ಲ ನಾನು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡ್ತೀನಿ, ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂದರೆ ನೀವು ಮೆಟಲ್ದು ತೊಗೋಬೋದು, ಅಥವಾ ಗ್ಲಾಸಿಂದು ಸಿಗುತ್ತೆ, ನೀವು ಅದನ್ನು ತೊಗೋಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹ್ಯಾಂಡ್ ವಿಸ್ಕ್. ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆಲ್ಮೋಸ್ಟು. ಸೊ ಇರಲಿಲ್ಲ ಅಂದರೆ ಇದನ್ನು ತೊಗೊಳ್ಳಿ, ಯಾಕಂದರೆ ಇದೂ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಪ್ರಿಮಿಕ್ಸ್ನ ಕಲಿಸೋವಾಗ ಗಂಟು ಇಲ್ಲದೇ ಕಲಿಸ್ಬೇಕು ಅಂದರೆ ಈ ಒಂದು ಹ್ಯಾಂಡ್ ವಿಸ್ಕ್ ಮೇಯ್ನಾಗಿ ಬೇಕೇ ಬೇಕಾಗುತ್ತೆ. ಇಲ್ಲ ಅಂದರೆ ಪ್ರಿಮಿಕ್ಸ್ ಗಟ್ಟಿ ಆಯಿತು ಅಥವಾ ಏನಾದರೂ ಗಂಟಾಯಿತು ಅಂದರೆ ಕೇಕ್ ಸ್ಪಾಂಜ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಮೇಯ್ನಾಗಿ ಹ್ಯಾಂಡ್ ವಿಸ್ಕು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದ್ರದ್ದು ನಾನು ವೀಡಿಯೋಸು ಕೂಡ ಹಾಕಿದ್ದೀನಿ. ಇವಾಗ ನಿಮಗೆ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ. ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಯಾವ್ಯಾವ ವಸ್ತು ಏನೇನು ಕೆಲಸ ಮಾಡುತ್ತೆ, ಏನಕ್ಕೆ ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾದರೆ ಅದನ್ನು ತೊಗೋಬೇಕೋ ತೊಗೋಬಾರ್ದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ನೀವು ತೊಗೋಬೋದು ಅಲ್ವಾ. ಸೊ ಹಾಗಾಗಿ ಒಂದೊಂದಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ.
ಇದು ಬಂದುಬಿಟ್ಟು ಸ್ಪ್ಯಾಚುಲಾ. ಸೊ ಇದನ್ನು ಅಷ್ಟೇ ವಿಪ್ಪಿಂಗ್ ಕ್ರೀಮ್ನ ಸರಿಯಾಗಿ ಮಿಕ್ಸ್ ಮಾಡೋದಕ್ಕಾಗಿರ್ಬೋದು, ಪ್ರಿಮಿಕ್ಸ್ನ ಮಿಕ್ಸ್ ಮಾಡೋದಕ್ಕಾಗಿರ್ಬೋದು ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಆಯಿಲ್ ಗ್ರೆಸ್ ಬ್ರಷ್. ಸೊ ಎಲ್ಲರ ಮನೆಯಲ್ಲೂ ಆಯಿಲ್ ಹಚ್ಚೋದಕ್ಕೆ, ಚಪಾತಿಗೆ, ದೋಸೆಗೆ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಬ್ರಷ್ ಇದ್ದೇ ಇರುತ್ತೆ. ಸೊ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಫಸ್ಟು ನೀವು ಕ್ಲೀನಾಗಿ ಹೈಜೀನಾಗಿ ಕೈ ವಾಶ್ ಮಾಡ್ಕೊಂಡು ಹಚ್ಕೊಳ್ಳಿ. ನೀವು ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ಈ ಥರ ಹೈಜಿನಿಕ್ಕಾಗಿ ನೀವು ಬ್ರಷಿಂದ ಅಪ್ಲೈ ಮಾಡೋದನ್ನು ಕಂಟಿನ್ಯೂ ಮಾಡಿ. ಯಾಕಂದರೆ ಹೋಮ್ ಮೇಡ್ ಅಂದ ತಕ್ಷಣ ಒಂದು ಹೈಜೀನ್ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆಯಿಲ್ ಗ್ರೀಸಿಂದ ಮಾಡೋದು ಆ್ಯಂಡ್ ಕೈಯೆಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಂಡು, ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಸ್ಟಾರ್ಟಿಂಗು ಆಪ್ಷನಲ್. ಫಸ್ಟು ಕೈಯಿಂದನೇ ಅಪ್ಲೈ ಮಾಡ್ಕೊಳ್ಳಿ, ಬಟ್ ಕೈನ ನೀಟಾಗಿ ವಾಶ್ ಮಾಡಿಕೊಂಡು ಮಾಡಿ. ಇನ್ನು ನೆಕ್ಸ್ಟ್ ಇದು ಬಂದುಬಿಟ್ಟು ಸ್ಕ್ರ್ಯಾಪರ್. ಸೊ ಇದರಲ್ಲಿ 3 ಥರ ಇರುತ್ತೆ. ಒಂದು ರೌಂಡ್ ಶೇಪಲ್ಲಿ ಇರುತ್ತೆ, ಸ್ವಲ್ಪ ರೌಂಡ್ ಶೇಪಲ್ಲಿ ಬರುತ್ತೆ. ಇನ್ನೊಂದು ಸ್ಕ್ವೇರ್ ಥರ, ಇನ್ನೊಂದು ಜಿಗ್ಸಾಗ್ ಥರ. ಓಕೆನಾ. ಸೊ ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇದೆ ನೋಡಿ ಡಿಸೈನು, ಆ ಥರ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ಗೆ ಅದು ಈ ಥರ ಡಿಸೈನ್ ಬರಬೇಕಂದ್ರೆ ಈ ಥರ ಜಿಗ್ಸಾಗ್ ಸ್ಕ್ರ್ಯಾಪರ್ ಯೂಸ್ ಮಾಡಿ ಮಾಡುತ್ತೆ. ಹಾಗಾಗಿ ನೀವು ಇದನ್ನು ತೊಗೋಬೇಕಾಗುತ್ತೆ. ಇದ್ರದ್ದು ಕೂಡ ಕಾಸ್ಟ್ ಏನು ಜಾಸ್ತಿ ಇರೋದಿಲ್ಲ, ಕಡಿಮೆನೇ ಇರುತ್ತೆ. ನೀವು ನಿಮಗೆ ಹೆಲ್ಪ್ ಆಗಬೇಕು ಅಂದರೆ ಒಂದು ಫುಲ್ ಸೆಟ್ಟೇ ಬಂದುಬಿಡುತ್ತೆ. ಅದರಲ್ಲಿ ನಿಮಗೆ ಬೇಕಿಂಗ್ ಐಟಮ್ಸ್ ಏನಿರುತ್ತೆ ಆಲ್ಮೋಸ್ಟ್ ಎಲ್ಲನೂ ಒಂದರಲ್ಲೇ ಬರುತ್ತೆ. ಸೊ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಿದ್ದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಸೊ ಸಿಂಗಲ್ ತೊಗೋತಾ ಹೋದರೆ ನಿಮಗೆ ಜಾಸ್ತಿ ಕಾಸ್ಟ್ ಅನಿಸುತ್ತೆ. ಹಾಗಾಗಿ ಇದು ಬಂದುಬಿಟ್ಟು ಬೀಟರ್. ಸೊ ಮೇಯ್ನಾಗಿ ನಿಮಗೆ ಬೀಟರ್ ಅಂತೂ ಕೇಕ್ ಮಾಡೋದಕ್ಕೆ ಬೇಕೇ ಬೇಕು. ಯಾಕೆ ಅಂದರೆ ನಾವು ಕೋಲ್ಡ್ ಕೇಕ್ ಮಾಡ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡೋದಕ್ಕೆ ನಿಮಗೆ ಬೀಟರ್ ಬೇಕೇ ಬೇಕು. ಓಕೆನಾ. ಸೊ ಇದರಲ್ಲೂ ನೀವು ಚೆನ್ನಾಗಿರೋ ಕಂಪ್ನಿನ ತೊಗೊಂಡ್ಬಿಟ್ಟು ನೀವು ಮಾಡಿ. ಯಾಕಂದರೆ ಮೇಯ್ನಾಗಿ ವಿಪ್ಪಿಂಗ್ ಕ್ರೀಮು ಕೋಲ್ಡಾಗಿ ಇರುತ್ತೆ. ಸೊ ಅದು ಇವಾಗ ನೀವು ಮಷಿನ್ ಚೆನ್ನಾಗಿಲ್ಲ ಅಥವಾ ಲೋ ಕ್ವಾಲಿಟಿದಿತ್ತು ಅಂದರೆ ನೀವು ವಿಪ್ಪಿಂಗ್ ಕ್ರೀಮ್ ಮಾಡ್ತಾ ಮಷಿನ್ ಏನಾದರೂ ಗರಮ್ ಆದರೆ ವಿಪ್ಪಿಂಗ್ ಕ್ರೀಮು ಅದು ಗಟ್ಟಿ ಆಗೋದಿಲ್ಲ, ಮೆಲ್ಟ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಆಗಿ ವಿಪ್ಪಿಂಗ್ ಕ್ರೀಮ್ ರೆಡಿ ಆಗೋದಿಲ್ಲ. ಹಂಗಾಗಿ ನೀವು ಬೀಟರ್ನ ಚಲೋ ಕಂಪ್ನಿ ತೊಗೊಳ್ಳಿ ಆ್ಯಂಡ್ ಹೀಟ್ ಆಗಬಾರ್ದು. ಸೊ ಅದನ್ನು ನೋಡಿಬಿಟ್ಟು ತೊಗೊಳ್ಳಿ. ಓಕೆನಾ. ಈ ಗ್ರೀಟರ್ ಅಂತೂ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಮನೆಯಲ್ಲಿ ಶುಂಠಿ ತುರಿಯೋಕ್ಕೆ ಅದು ಇಟ್ಕೊಂಡೇ ಇರ್ತೀರ. ಸೊ ಇದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ಗೆ ಯೂಸ್ ಆಗುತ್ತೆ. ಯಾವ ಥರ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನೀವು ನೋಡ್ತೀರಾ. ಸೊ ಇದನ್ನು ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಈ ಥರ ನೋಸಲ್ಸು. ಸೊ ನೀವು ಕೇಕ್ ಮೇಲೆ ಡಿಸೈನ್ ಮಾಡಬೇಕು, ಒಂದು ಕೇಕ್ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂದರೆ ಮೇಯ್ನಾಗಿ ಡಿಸೈನ್ಸೇ ಮೇನ್ ಆಗುತ್ತೆ. ಸೊ ಹಂಗಾಗಿ ನೋಸಲ್ಸು ಇಲ್ಲಿ ಪ್ರತಿಯೊಂದು ಡಿಸೈನ್ ಆ್ಯಂಡ್ ನೋಸಲ್ಸ್ ಅದರ ಮೇಲೆ ನಂಬರ್ ಇರುತ್ತೆ. ನಿಮಗೆ ಯಾವ ಥರ ಡಿಸೈನ್ ಬೇಕೋ ಅದನ್ನು ನಂಬರ್ ಹೇಳಿದರೆ ಅವರು ಶಾಪಲ್ಲಿ ಕೊಡ್ತಾರೆ. ಓಕೆನಾ. ಸೊ ಇಲ್ಲಿ ಮೇಲ್ಗಡೆ ಇದೆ ನೋಡಿ ನೋಸಲ್ ಮೇಲೆ 1 2 1M 2F 4B ಈ ಥರ ಇದೆ ಅಲ್ವಾ, ಆ ಥರ ಡಿಸೈನ್ ಬೇಕಿದ್ರೆ ನೀವು ಆ ಥರ ನೋಸಲ್ಸ್ನ ತೊಗೋಬೇಕಾಗುತ್ತೆ. ನಾನು ಯಾವ್ದು ಯೂಸ್ ಮಾಡ್ತೀನಿ ಪರ್ಸ್ನಲಿ ಆ್ಯಂಡ್ ವಿಡಿಯೋದಲ್ಲಿ ಯಾವುದು ಯೂಸ್ ಮಾಡಿದ್ದೀನಿ, ಕ್ಲಾಸಲ್ಲಿ ಯಾವುದು ಯೂಸ್ ಮಾಡಿದ್ದೀನಿ, ಸೊ ಅದರದ್ದು ಕೂಡ ನಂಬರು ಹೇಳಿರ್ತೀನಿ. ಸೊ ನೀವು ಅದನ್ನು ತೊಗೋಬೋದು, ಅಥವಾ ನಿಮ್ಗೆ ಬೇರೆ ಇಂಟ್ರೆಸ್ಟ್ ಇದ್ದರೆ ಬೇರೆ ಕೂಡ ತೊಗೋಬೋದು. ಇದನ್ನು ಯೂಸ್ ಮಾಡ್ಕೊಂಡು ಯಾವ ಥರ ಡಿಸೈನ್ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಕಲಿತೀರ. ಓಕೆನಾ. ಇನ್ನು ನೆಕ್ಸ್ಟ್ ಇದು ಬಂದುಬಿಟ್ಟು ರೋಸ್ ಮೇಕಿಂಗ್ ಟೂಲ್. ಓಕೆನಾ. ನೀವು ರೋಸ್ ಮಾಡಬೇಕು ಅಂದರೆ ನಾನು ಪಿಕ್ಚರ್ ನಿಮ್ಗೆ ಹಾಕಿದ್ದೀನಿ. ಈ ಥರ ರೋಸ್ ಮಾಡಬೇಕು ಅಂದರೆ ಕೆಳಗಡೆ ಒಂದು ಸ್ಟ್ಯಾಂಡ್ ಥರ ಇರುತ್ತೆ ಆ್ಯಂಡ್ ಇನ್ನೊಂದು ಕತ್ರಿ ಥರ ಇರುತ್ತೆ. ಓಕೆನಾ. ಇವೆರಡೂ ಕೂಡ ನಿಮಗೆ ಬೇಕಾಗುತ್ತೆ ರೋಸ್ ಮಾಡೋದಕ್ಕೆ. ಸೊ ಇದು ರೋಸ್ ಮೇಕಿಂಗ್ ಟೂಲ್. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ವೇಯಿಂಗ್ ಮಷಿನ್. ಸೊ ನಿಮ್ಮ ಒಂದು ಕೇಕ್ ಎಷ್ಟು kg ಇದೆ ಏನು ಮೆಜರ್ಮೆಂಟ್ ಬೇಕಾಗುತ್ತಲ್ವ. ಸೊ ಹಂಗಾಗಿ ನೀವೇನಾದ್ರು ಪ್ರೊಫೆಷ್ನಲ್ ಆಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಇದನ್ನು ತೊಗೊಳ್ಳಿ, ಇಲ್ಲಾಂದರೆ ಸ್ಟಾರ್ಟಿಂಗಲ್ಲಿ ಏನು ಅವಶ್ಯಕತೆ ಇರೋದಿಲ್ಲ. ಸೊ ಇದು ವೇಯಿಂಗ್ ಮಷಿನ್. ಇದ್ರದ್ದು ಕೂಡ ಕಾಸ್ಟ್ ಒಂದು 200 ಅಬೌವ್ 300 ಅಷ್ಟು ಬೀಳುತ್ತೆ ಸಾಕು. ಸೊ ಅಷ್ಟೇ ಕಡಿಮೆ ಪ್ರೈಸಿಂದೇ ಸಿಗುತ್ತೆ ನಿಮಗೆ. ಸ್ಟಾರ್ಟಿಂಗಲ್ಲಿ ಏನು ಅವಶ್ಯಕತೆ ಇರೋದಿಲ್ಲ. ಆರ್ಡರ್ಸ್ ಬರ್ತಾ ನೀವು ಈ ಥರ ಕೇಕ್ನ ಮೆಜರ್ ಮಾಡಿ ಕೊಡಬೇಕಾಗುತ್ತೆ, 1/2 kg 1 kg. ಸೊ ಅದಕ್ಕೆ ಅವಶ್ಯಕತೆ ಇರುತ್ತೆ. ಫ್ರೆಂಡ್ಸ್, ಇವಾಗ ಇಷ್ಟೊತ್ತು ಏನು ನೋಡಿದ್ರಲ್ವ, ಇದೆಲ್ಲ ಕೂಡ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಟೂಲ್ಸ್. ಓಕೆನಾ. ಸೊ ಇದು ನಿಮಗೆ ಲೈಫ್ ಟೈಮ್ ನಿಮ್ಮ ಹತ್ರನೇ ಇರುತ್ತೆ. ಒಂದು ಸರಿ ಪರ್ಚೇಸ್ ಮಾಡಿದರೆ ಲೈಫ್ ಟೈಮ್ ನಿಮ್ಮ ಹತ್ರನೇ ಇರುತ್ತೆ. ಸೊ ಇದು ಯಾವುದೇ ಥರ ಮತ್ತೆ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಸೊ ಇದು ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ರಾವ್ ಮೆಟೀರಿಯಲ್ಸ್ ಅಂದರೆ ನೀವು ಯಾವ ಥರ ಕೇಕ್ ಮಾಡ್ತೀರಾ, ಯಾವ ಥರ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನು ಕಡಿಮೆ ಆದಂಗೆ ಅಂದರೆ ಖರ್ಚು ಆದಂಗೆ ನೀವು ಮತ್ತೆ ಪರ್ಚೇಸ್ ಮಾಡಬೇಕಾಗತ್ತೆ. ಬಟ್ ಇಷ್ಟೊತ್ತು ತೋರಿಸಿದೆಲ್ಲ ಕೂಡ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಟೂಲ್ಸ್.
ಆ್ಯಂಡ್ ಇದೆಲ್ಲ ಕೂಡ ಆಲ್ಮೋಸ್ಟ್ ಮನೆಯಲ್ಲೇ ಇರುತ್ತೆ. ಒಂದು 2 ಮಾತ್ರ ತರಬೇಕು ಅನಿಸುತ್ತೆ, ಒಂದು 2, 3 ಅಷ್ಟೇ ತೊಗೋಬೇಕು ನೀವು. ಇದ್ರದ್ದೆಲ್ಲ ಕೂಡ ಆನ್ಲೈನಲ್ಲಿ ಕಡಿಮೆ ಸೆಟ್ಟೇ ಸಿಕ್ಬಿಡುತ್ತೆ ನಿಮಗೆ, ಒಂದೊಂದೇ ತೊಗೊಳ್ಳೋಕ್ಕಿಂತ ಫುಲ್ ಸೆಟ್ಟೇ ಸಿಗುತ್ತೆ. ಅದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ಓಕೆನಾ. ಏಕೆಂದರೆ ಕೆಲವೊಬ್ಬರಿಗೆ ಶಾಪ್ ಸಿಗೋದಿಲ್ಲ, ಹಾಗಾಗಿ ಮತ್ತೆ ಮೆಸೇಜ್ ಮಾಡ್ತೀರಾ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವು ನೆಕ್ಸ್ಟ್ ಬಂದುಬಿಟ್ಟು ನಾವು ಮಾಡ್ತಾ ಇರೋದು ಎಗ್ಲೆಸ್ ಕೇಕ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಥರ ಎಗ್ ಬಳಸೋದಿಲ್ಲ, ಮೈದಾ ಏನು ಬಳಸೋದಿಲ್ಲ, ಜಸ್ಟ್ ನಮಗೆ ಪ್ರಿಮಿಕ್ಸ್ ಅಷ್ಟೇ ಬೇಕು. ಸೊ ಈ ಒಂದು ಪ್ರಿಮಿಕ್ಸು ಚಾಕ್ಲೇಟ್ ಪ್ರಿಮಿಕ್ಸು ಆ್ಯಂಡ್ ವೆನಿಲಾ ಪ್ರಿಮಿಕ್ಸು ಸಿಗುತ್ತೆ. ಸೊ ಅದರಿಂದ ಎಲ್ಲ ಥರ ಕೇಕ್ಸ್ನು ಮಾಡ್ಬೋದು, ಓಕೆನಾ. ಸೊ ಇದು ಲೂಸಲ್ಲಿ ಸಿಗುತ್ತೆ, ಪ್ಯಾಕೆಟಲ್ಲಿನೂ ಸಿಗುತ್ತೆ, 5 kg 10 kg ಈ ಥರನೂ ಸಿಗುತ್ತೆ, ಲೂಸಲ್ಲಿ 1 kg 2 kg ಈ ಥರನೂ ಸಿಗುತ್ತೆ. ಸೊ ಇದರಿಂದ ನಿಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ, ಓಕೆನಾ. ಹಾಗಾಗಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇದ್ರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಅದನ್ನು ಪರ್ಚೇಸ್ ಮಾಡಿ. ಸೊ ಅದರಲ್ಲಿ ನಿಮಗೆ ಎಷ್ಟು ಕೇಕ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಯಾವ ಥರ ಲಾಭ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ನಮಗೆ ಬೇಕಾಗೋದು ಪ್ರೆಮಿಕ್ಸು, ಓಕೆನಾ. ನಾವಿಲ್ಲಿ ಎಗ್ಲೆಸ್ ಕೇಕ್ ಮಾಡ್ತಾ ಇರೋದ್ರಿಂದ ನಮಗೆ ಯಾವುದೇ ಥರ ಎಗ್ ಬೇಡ, ಮೊಸರು ಬೇಡ, ಮೈದಾ ಬೇಡ, ಸೋಡಾ ಬೇಡ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ಇದೊಂದು ಪ್ರಿಮಿಕ್ಸ್ ಇದ್ದರೆ ಸಾಕಾಗುತ್ತೆ ಅಷ್ಟೇ. ಬಟ್ ನೀವು ತೊಳೋ ಪ್ರಿಮಿಕ್ಸ್ ಚೆನ್ನಾಗಿರಬೇಕು. ಸೊ ಪ್ರಿಮಿಕ್ಸ್ ಮೇಲೇ ನಿಮ್ಮ ಒಂದು ಸ್ಪಾಂಜ್ ಆ್ಯಂಡ್ ನಿಮ್ಮ ಒಂದು ಕೇಕ್ ಟೇಸ್ಟ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ತೊಗೊಳ್ಳೋ ಒಂದು ಪ್ರಿಮಿಕ್ಸ್ ಏನಿರುತ್ತೆ ಚೆನ್ನಾಗಿರೋದು, ಕ್ವಾಲಿಟಿ ಇರೋದನ್ನ ತೊಗೊಳ್ಳಿ, ಓಕೆನಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ವಿಪ್ಪಿಂಗ್ ಕ್ರೀಮ್, ಓಕೆನಾ. ಸೊ ನೀವು ಕೋಲ್ಡ್ ಕೇಕ್ ಮಾಡ್ತಾ ಇರೋದ್ರಿಂದ ವಿಪ್ಪಿಂಗ್ ಕ್ರೀಮು ಮೇಯ್ನಾಗಿ ನಮಗೆ ಬೇಕೇ ಬೇಕಾಗುತ್ತೆ, ಓಕೆನಾ. ಇಲ್ಲಿ ನಿಮಗೆ 3 ಥರ ಸಾಕಷ್ಟು ಕಂಪ್ನಿ ಸಿಗುತ್ತೆ. ಬಟ್ ಬೆಸ್ಟ್ ಅಂದರೆ ರಿಚ್ ಕಂಪ್ನಿದಾಗಿರ್ಬೋದು, ಟ್ರೋಪೋಲೈಟ್ ಆ್ಯಂಡ್ ಪಿಲ್ಸ್ಬೆರಿ. ಸೊ ಇದು ಬೆಸ್ಟ್ ಕ್ವಾಲಿಟಿ, ಯಾಕೆಂದರೆ ನಾನು ಇದನ್ನೆಲ್ಲನೂ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ, ಬೇಗ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಬಟ್ ಅಮೂಲು ಒಂದು ಸರ್ತಿ ನಾನು ತರಿಸಿದ್ದೆ, ನನ್ನ ಒಂದು ಸ್ಟೂಡೆಂಟ್ ಅವರು ಅಮೂಲ್ ಯೂಸ್ ಮಾಡಿದರು, ಬಟ್ ಅದು ಕರೆಕ್ಟಾಗಿ ಅಷ್ಟು ಫಿನಿಶಿಂಗ್ ಬರಲಿಲ್ಲ. ಸೊ ಹಾಗಾಗಿ ನಿಮಗೆ ಡಿಸೈನ್ ಕರೆಕ್ಟಾಗಿ ಬರಬೇಕಂದ್ರೆ ಮೇಯ್ನಾಗಿ ನೀವು ವಿಪ್ಪಿಂಗ್ ಕ್ರೀಮ್ ಕರೆಕ್ಟಾಗಿ ಚೆನ್ನಾಗಿರೋ ಒಂದು ಗುಡ್ ಕ್ವಾಲಿಟಿ ವಿಪ್ಪಿಂಗ್ ಕ್ರೀಮ್ನ ಬಳಸಬೇಕಾಗುತ್ತೆ. ಈ ಒಂದು ನಾನು ಏನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ಈ ಒಂದು ವಿಪ್ಪಿಂಗ್ ಕ್ರೀಮು ಬೆಸ್ಟ್ ಆಗಿರುತ್ತೆ. ಸೊ ನೀವು ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಹತ್ತಿರದಲ್ಲಿ ಯಾವುದು ಸಿಗುತ್ತೆ, ಸೊ ನೀವು ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದರದ್ದು ಲಿಂಕ್ ನಾನು ಕೊಡೋಕ್ಕಾಗಲ್ಲ, ಯಾಕಂದರೆ ಇದು ರೆಫ್ರಿಜ್ರೇಟರಲ್ಲೇ ಸ್ಟೋರ್ ಮಾಡಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಆನ್ಲೈನ್ ಡೆಲಿವರಿ ಇದು ಇರೋದಿಲ್ಲ. ನಿಮ್ಮ ಒಂದು ಹತ್ತಿರದ ಒಂದು ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಶಾಪ್ಸಲ್ಲಿ, ಬೇಕ್ರೀಸಲ್ಲಿ ಸಿಗುತ್ತೆ. ಸೊ ನೀವು ಕೇಳಿಕೊಂಡು ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಚಾಕ್ಲೇಟು. ಸೊ ನಿಮಗೆ ಇಲ್ಲಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್, ವೈಟ್ ಕಾಂಪೌಂಡ್ ಚಾಕ್ಲೇಟ್ ಆ್ಯಂಡ್ ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ 3 ಥರ ವೆರೈಟಿ ನಿಮಗೆ ಚಾಕ್ಲೇಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಯಾವ್ಯಾವ ಚಾಕ್ಲೇಟು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಬಟ್ ಇವಾಗ ನಿಮಗೆ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟು ಬೇಕಾಗುತ್ತೆ. ಏನಕ್ಕೆ ಅಂದರೆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಆ್ಯಂಡ್ ಟ್ರಫಲ್ ಕೇಕ್ ಮಾಡೋದಕ್ಕೆ ನಿಮಗೆ ಈ ಒಂದು ಚಾಕ್ಲೇಟ್ ಬೇಕೇ ಬೇಕಾಗುತ್ತೆ. ನೀವೆಲ್ಲರೂ ಕೂಡ ನೋಡಿರ್ಬೋದು ಟ್ರೆಂಡಿಂಗಲ್ಲಿರೋ ಡಾರ್ಕ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ನೋಡೇ ಇರ್ತೀರ. ಸೊ ಅದನ್ನ ಮಾಡೋದಕ್ಕೆ ಈ ಥರ ಚಾಕ್ಲೇಟ್ಸ್ ನಿಮಗೆ ಬೇಕೇ ಬೇಕಾಗುತ್ತೆ. ಇವಾಗ ಸ್ಟಾರ್ಟಿಂಗಲ್ಲಿ ನೀವು ಅಂದರೆ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ತೊಗೊಳ್ಳಿ, ಅಷ್ಟು ಸಾಕಾಗುತ್ತೆ. ಆ್ಯಂಡ್ ಇದ್ರದ್ದು ಕೂಡ ಲಿಂಕು ಕೊಟ್ಟಿರ್ತೀನಿ. ಸೊ ನೀವು ಒಂದು ಸಾರಿ ಪರ್ಚೇಸ್ ಮಾಡಿದ್ರೆ ಆರಾಮ್ಸೆ ಇದರಲ್ಲಿ ಸಾಕಷ್ಟು ಆರ್ಡರ್ಸ್ನ ನೀವು ತೊಗೋಬೋದು, ಸಾಕಷ್ಟು ಕೇಕ್ಸ್ನ ಮಾಡ್ಬೋದು. ಸೊ ಹಾಗಾಗಿ ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಚೆನ್ನಾಗಿ ಕೇಕ್ ಮಾಡಿರ್ತೀರ, ಬಟ್ ಅದ್ರ ಮೇಲೆ ಡೆಕೋರೇಷನ್ ಮಾಡೋಕ್ಕೆ ಈ ಥರ ಸ್ಪ್ರಿಂಕ್ಲರ್ಸ್ ಬೇಕೇ ಬೇಕಲ್ವಾ. ಸೊ ಈ ಥರ ಒಂದು ವೆರೈಟಿಯಾಗಿ ಡೆಕೋರೇಷನ್ ಮಾಡೋಕ್ಕೆ ಸ್ಪ್ರಿಂಕ್ಲರ್ಸ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ನಿಮಗೆ ಯಾವುದಿಷ್ಟ ಸ್ಟಾರ್ಟಿಂಗಲ್ಲಿ ಕಡಿಮೆ ಬಜೆಟಲ್ಲಿ ನೀವು ತೊಗೊಳ್ಳಿ. ಒಂದು ತೊಗೊಂಡ್ರೆ ಸಾಕಾಗುತ್ತೆ, ನೀವು ಕಲಿಯೋರಲ್ವಾ. ಸೊ ಸ್ಟಾರ್ಟಿಂಗಲ್ಲಿ ಕಲಿಬೇಕಂದ್ರೆ ಒಂದು ತೊಗೊಳ್ಳಿ ಸಾಕಾಗುತ್ತೆ. ಮಿಕ್ಸ್ ಕಲರ್ ಇರೋದು ಯಾವುದಾದ್ರೂ ಒಂದು ತೊಗೊಳ್ಳಿ, ನಡೆಯುತ್ತೆ. ನಿಮಗೆ ಆರ್ಡರ್ಸ್ ಬರ್ತಾ ಇದ್ದಾಗೆ ನೀವು ಬೇರೆ ಬೇರೆ ಥರ ತೊಗೊಂಡು ಇನ್ನೂ ಡೆಕೋರೇಷನ್ ಚೆನ್ನಾಗಿ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪೈಪಿಂಗ್ ಬ್ಯಾಗ್, ಓಕೆನಾ. ಈ ಥರ ಡಿಸೈನ್ ಮಾಡೋದಕ್ಕೆ ನಿಮಗೆ ವಿಪ್ಪಿಂಗ್ ಕ್ರೀಮ್ನ ಹಾಕೋದಕ್ಕೆ ಈ ಥರ ಪೈಪಿಂಗ್ ಬ್ಯಾಗ್ಸ್ ಬೇಕಾಗುತ್ತೆ. ಇದರಲ್ಲಿ ಕೂಡ ಸೈಜಸ್ ಅವೈಲೇಬಲ್ ಇರುತ್ತೆ. ಮೀಡಿಯಮ್ ಸೈಜ್, ಲಾರ್ಜ್ ಸೈಜ್, ಸ್ಮಾಲ್ ಸೈಜ್ ಅಂತ ಹೇಳ್ಬಿಟ್ಟು ಮೆಸರ್ಮೆಂಟ್ ಇರುತ್ತೆ. ಸೊ ನಿಮಗೆ ನಾರ್ಮಲಿ ಇವಾಗ ಮನೇಲಿ ಕಲಿತಾ ಇದ್ದರೆ ನೀವು ಮೀಡಿಯಮ್ ಸೈಜಲ್ಲಿ ತೊಗೊಳ್ಳಿ ಸಾಕಾಗುತ್ತೆ. ನೀವು ದೊಡ್ಡದು 2 kg 1 kg ಈ ಥರ ಕೇಕ್ ಮಾಡ್ತಾಯಿದ್ರೆ ನೀವು ಲಾರ್ಜ್ ಸೈಜ್, ದೊಡ್ಡ ಸೈಜ್ ತೊಗೋಬೇಕಾಗುತ್ತೆ. ಈ ಥರ ನಿಮಗೆ ಬ್ಯಾಗ್ಸ್ ಬರುತ್ತೆ, ಪೈಪಿಂಗ್ ಬ್ಯಾಗ್ಸು. ಈ ಥರ ನೀವು ವಿಪ್ಪಿಂಗ್ ಕ್ರೀಮ್ನ ಅದರಲ್ಲಿ ಫಿಲ್ ಮಾಡಿ ಡೆಕೋರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಹಾಗಾಗಿ ಇದನ್ನು ಕೂಡ ಅಷ್ಟೇ ಕಂಪಲ್ಸರಿಯಾಗಿ ನೀವು ತೊಗೊಳ್ಳೇಬೇಕಾಗುತ್ತೆ. ಆ್ಯಂಡ್ ಒಂದು ಸರ್ತಿ ಯೂಸ್ ಮಾಡಿದ ಮೇಲೆ ನೀವು ಅದನ್ನು ಮತ್ತೆ ಯೂಸ್ ಮಾಡಬಾರ್ದು.
ಅದನ್ನು ಬಿಸಾಕ್ಬಿಡಬೇಕು ಮತ್ತು ಒಂದು ಪ್ಯಾಕು. ಸೊ ಇದು ಕೂಡ ಅಷ್ಟೇ ಸಸ್ತಾ ಇರುತ್ತೆ, ಏನು ಕಾಸ್ಟ್ಲಿ ಏನಿರೋದಿಲ್ಲ. ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವಾಗ ನಾವು ಪೈನಾಪಲ್ ಕೇಕು, ಬಟರ್ ಸ್ಕಾಚ್ ಕೇಕು ಆ್ಯಂಡ್ ಬೇರೆ ಥರ ಕಲರ್ಫುಲ್ಲಾಗಿ ಕೇಕ್ ಮಾಡಬೇಕಂದ್ರೆ ಈ ಥರ ಫುಡ್ ಕಲರ್ಸು ನಿಮಗೆ ಬೇಕೇ ಬೇಕಾಗುತ್ತೆ. ಸೊ ಹಂಗಾಗಿ ಇದು ಕೂಡ ತೊಗೊಳ್ಳಿ. ಸ್ಟಾರ್ಟಿಂಗಲ್ಲಿ ನಿಮಗೆ 1-2 ಕಲರ್ ತೊಗೊಳ್ಳಿ, ಯಾವುದಾದ್ರು ಎಲ್ಲೋ ಆ್ಯಂಡ್ ಆರೆಂಜ್ ಈ ಥರ ಜಸ್ಟ್ 1-2 ಕಲರ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ, ಓಕೆನಾ. ಆರ್ಡರ್ಸ್ ಬರ್ತಾ ಇದ್ದಾಗೆ ನೀವು ತೊಗೋಬೋದು, ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಫುಡ್ ಕಲರ್ ಅಂತ ಹೇಳ್ಬಿಟ್ಟು ಹೇಳಿ ತೊಗೊಳ್ಳಿ. ಆ್ಯಂಡ್ ಫಸ್ಟು ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರ್ ಡೇಟ್ ಚೆಕ್ ಮಾಡಿ. ನೀವು ಯಾವುದೇ ಒಂದು ಫುಡ್ ಬಿಸ್ನೆಸ್ ಮಾಡಬೇಕಾಗಿದ್ರು ಈ ಥರ ಎಕ್ಸ್ಪೈರಿ ಡೇಟು ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ನ ಚೆಕ್ ಮಾಡಿಕೊಂಡು ನೀವು ಯೂಸ್ ಮಾಡಿ, ಓಕೆನಾ. ನೀವು ನೆಕ್ಸ್ಟ್ ಬಂದುಬಿಟ್ಟು ಕೇಕ್ ಜೆಲ್. ಸೊ ಈ ಒಂದು ಕೇಕ್ ಜೆಲ್ ಯಾಕೆ ಅಂದರೆ ಪೈನಾಪಲ್ ಕೇಕ್ ಮಾಡೋದಕ್ಕೆ ಆ್ಯಂಡ್ ಮಾರ್ಬಲ್ ಕೇಕ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ನೀವು ಪೈನಾಪಲ್ ಕೇಕ್ ಮಾಡ್ತೀರಾ ಅಂದರೆ ಈ ಥರ ನಿಮಗೆ ಕೇಕ್ ಜೆಲ್ ಬೇಕೇ ಬೇಕಾಗುತ್ತೆ. ಸೊ ಕೇಕ್ ನ್ಯೂಟ್ರಲ್ ಜೆಲ್. ಸೊ ಇದನ್ನು ಕೂಡ ಅಷ್ಟೇ ಒಂದು ಸಣ್ಣ ಬಾಟಲ್ ತೊಗೊಳ್ಳಿ, ಸ್ಟಾರ್ಟಿಂಗಲ್ಲಿ ಸಾಕಾಗುತ್ತೆ ಅಷ್ಟೇ, ಓಕೆನಾ. ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಹೇಳಿದ ತಕ್ಷಣ ನಿಮಗೆ ಗೊತ್ತಾಗೋದಿಲ್ಲ, ಯಾಕಂದರೆ ಹೊಸದಾಗಿ ನೀವು ನೋಡ್ತಾ ಇರ್ತೀರ ಎಲ್ಲ ಒಂದು ಪ್ರಾಡಕ್ಟ್ಸನ್ನು. ಸೊ ಹಾಗಾಗಿ ಕ್ಲಾಸಲ್ಲಿ ನಿಮಗೆ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಇದು ಬಂದುಬಿಟ್ಟು ಕ್ರಷಸ್. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ, ಮಾರ್ಕೆಟಲ್ಲಿ ಆರೆಂಜ್ ಫ್ಲೇವರ್ ಕೇಕ್ಸು ಆ್ಯಂಡ್ ಸ್ಟ್ರಾಬೆರಿ ಕೇಕು, ಬಟರ್ ಸ್ಕಾಚ್ ಕೇಕು, ಸೊ ಪೈನಾಪಲ್ ಕೇಕು, ಕಿವಿ ಫ್ರೂಟು, ಮ್ಯಾಂಗೋ, ಈ ಥರ ಫ್ಲೇವರಬಲ್ ನೀವು ಕೇಕ್ ಮಾಡಬೇಕು ಅಂದರೆ ಈ ಥರ ಕ್ರಷಸ್ ಯೂಸ್ ಮಾಡಿರ್ತಾರೆ ಅವರು. ಯಾವುದೇ ಥರ ಫ್ರೂಟ್ಸ್ ಯೂಸ್ ಮಾಡಿರೋದಿಲ್ಲ, ಆ ಫ್ರೂಟ್ದು ಕ್ರಷಸ್ ಈ ಥರ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡಿ ಅವರು ಆ ಫ್ಲೇವರ್ದು ಕೇಕ್ ಮಾಡಿರ್ತಾರೆ, ಓಕೆನಾ. ಹಾಗಾಗಿ ನೀವು ಆ ಫ್ಲೇವರ್ ಕೇಕ್ ಮಾಡಬೇಕು ಅಂದರೆ ಈ ಥರ ಕ್ರಷಸ್ನ ನೀವು ತೊಗೋಬೇಕಾಗುತ್ತೆ. ಸೊ ಇದ್ರೂ ಅಷ್ಟೇ ದೊಡ್ಡ ಸೈಜಲ್ಲಿ ಸಿಗುತ್ತೆ ಅಥವಾ ಸ್ಮಾಲ್ ಸೈಜಲ್ಲೂ ಸಿಗುತ್ತೆ. ನೀವು ಜಸ್ಟ್ ಒಂದು ಸ್ಟಾರ್ಟಿಂಗಲ್ಲಿ ಸಣ್ಣ ಬಾಟಲ್ ತೊಗೊಳ್ಳಿ, ಇಷ್ಟೇ ಸಣ್ಣ ಬಾಟಲ್ ತೊಗೊಳ್ಳಿ. ಇದಕ್ಕೆ ಒಂದು 50 ರುಪೀಸ್ 60 ರುಪೀಸ್ ಅದು ಬೀಳುತ್ತೆ. ಸೊ ಇಷ್ಟು ಸಣ್ಣ ತೊಗೊಂಡ್ರೆ ಸಾಕಾಗುತ್ತೆ. ಇದರಲ್ಲಿ ನೀವು ಎಷ್ಟೋ ಕೇಕ್ ಮಾಡ್ಬೋದು. ಸೊ ನಿಮಗೆ ಜಾಸ್ತಿ ಆರ್ಡರ್ಸ್ ಬಂದರೆ ದೊಡ್ಡದಾಗಿ ತೊಗೋಬೋದು, ಓಕೆನಾ. ಸೊ ಸಣ್ಣದಾಗಿ ತೊಗೊಳ್ಳಿ ಸ್ಟಾರ್ಟಿಂಗಲ್ಲಿ. ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಸೊ ಚೆಕ್ ಮಾಡಿ, ಓಕೆನಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕೇಕ್ ಬೇಸ್. ಸೊ ನೀವು ಕೇಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಬೇಸ್ ಬೇಕೇ ಬೇಕಾಗುತ್ತೆ. ಈ ಬೇಸ್ನ ತೊಗೊಳ್ಳಿ, ಒಂದು 4-5 ತೊಗೊಳ್ಳಿ ಸ್ಟಾರ್ಟಿಂಗಲ್ಲಿ, ಸಾಕು ನೀವು ಕಲಿಯೋದಕ್ಕೆ ಆ್ಯಂಡ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇದನ್ನೇ ನೀವು ಬೇಕಂದರೆ ವಾಶ್ ಮಾಡಿ ರೀಯೂಸ್ ಮಾಡ್ಕೊಳ್ಳಿ. ಅಂದರೆ ಮನೇಲಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಲ್ವ, ಸ್ಟಾರ್ಟಿಂಗಲ್ಲಿ ನಡೆಯುತ್ತೆ, ಓಕೆನಾ. ಆ್ಯಂಡ್ ಬಾಕ್ಸಸ್. ಸೊ ಇದು ನಿಮಗೇನಾದ್ರು ಆರ್ಡರ್ಸ್ ಬಂದರೆ ನೀವು ತೊಗೊಳ್ಳಿ. ಸ್ಟಾರ್ಟಿಂಗಲ್ಲಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಆರ್ಡರ್ಸ್ ಬರ್ತಾ ಇದ್ದರೆ ಆವಾಗ ನೀವು ತೊಗೋಬೇಕಾಗುತ್ತೆ. ಇನ್ನು ಬಂದುಬಿಟ್ಟು ನೈಫ್. ಸೊ ಈ ನೈಫ್ನೂ ಕೂಡ ಅಷ್ಟೇ ನೀವು ಕೇಕ್ ಜೊತೆ ಫ್ರೀ ಆಗಿ ಕೊಟ್ಟರೆ ಕಸ್ಟಮರ್ಸು ಹ್ಯಾಪಿ ಆಗ್ತಾರೆ ಆ್ಯಂಡ್ ಕಸ್ಟಮರ್ಸ್ ಮತ್ತೆ ಆರ್ಡರ್ಸ್ ಬರುತ್ತೆ. ಸೊ ಹಾಗಾಗಿ ನೈಫ್ ಆಗಿರ್ಬೋದು ಅಥವಾ ಹ್ಯಾಪಿ ಬರ್ತ್ಡೇ ಟ್ಯಾಗ್ ಆಗಿರ್ಬೋದು, ಈ ಥರ ನೀವು ಫ್ರೀಯಾಗಿ ಕೊಡಬೇಕಾಗುತ್ತೆ ಸ್ವಲ್ಪ ಟೈಮು. ಆಮೇಲೆ ನೀವು ಬೇಕಿದ್ರೆ ಕಾಸ್ಟ್ ಮಾಡ್ಕೋಬೋದು, ಬಟ್ ಇದಕ್ಕೇನು ಜಾಸ್ತಿ ಕಾಸ್ಟ್ ಆಗೋದಿಲ್ಲ ನಿಮಗೆ. ಹಾಗಾಗಿ ಕಡಿಮೆ ಒಂದು ರೇಟಲ್ಲಿ ಸಿಗುತ್ತೆ ನೀವು ಜಾಸ್ತಿ ತೊಗೊಂಡ್ರೆ. ಸೊ ಈ ಥರ ಪ್ಯಾಕೆಟೇ ಅವೈಲೇಬಲ್ ಇರುತ್ತೆ, ನೀವು ಪರ್ಚೇಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಬಟರ್ ಪೇಪರ್. ಸೊ ಬಟರ್ ಪೇಪರ್ ಕೂಡ ಅಷ್ಟೇ ಬೇಕಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪು ಆಗುತ್ತೆ. ಕೇಕ್ ಬೇಕ್ ಮಾಡುವಾಗ ಇದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಬಟರ್ ಪೇಪರ್ ತೊಗೊಳ್ಳಿ, ಇದಕ್ಕೂ ಜಾಸ್ತಿ ಏನು ಕಾಸ್ಟ್ ಇಲ್ಲ. ಸೊ ಮೀಶೋದಲ್ಲಿ ಅವೈಲೇಬಲ್ ಇರುತ್ತೆ, ನೀವು ಚೆಕ್ ಮಾಡಿ, ಇಲ್ಲಾಂದರೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಶುಗರ್. ಸೊ ಸಕ್ಕರೆ ಅಂದರೆ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ, ಇನ್ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂತೀರಾ. ಸೊ ಕೋಲ್ಡ್ ಕೇಕ್ ಮಾಡ್ತಾ ಇರೋದ್ರಿಂದ ನೀವು ಶುಗರ್ ಸಿರಪ್ನ ರೆಡಿ ಮಾಡ್ಕೋಬೇಕಾಗುತ್ತೆ, ಹಾಗಾಗಿ ಸಕ್ಕರೆ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸನ್ಫ್ಲವರ್ ಆಯಿಲ್, ಓಕೆನಾ, ರಿಫೈನ್ಡ್ ಸನ್ಫ್ಲವರ್ ಆಯಿಲು. ಸೊ ಶೇಂಗಾ ಎಣ್ಣೆ ಈ ಥರ ತೊಗೊಳಕ್ಕೆ ಹೋಗಬೇಡಿ, ಈ ಥರ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ತೊಗೊಳ್ಳಿ. ಯಾಕಂದರೆ ಕೇಕು ಸ್ಮೆಲ್ ಬರಬಾರ್ದು, ಜಿಡ್ಡು ಗಟ್ಟಿ ಆಗಬಾರ್ದು ಅಂದರೆ ಈ ಥರ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನೇ ಬಳಸಬೇಕಾಗುತ್ತೆ. ಸೊ ಇದನ್ನು ಕೂಡ ಆಲ್ಮೋಸ್ಟ್ ಮನೆಯಲ್ಲಿ ಇದ್ದೇ ಇರುತ್ತೆ, ಸೊ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಬೇಕಾಗುತ್ತೆ. ಇದೆಲ್ಲ ಕೂಡ ರಾ ಮೆಟೀರಿಯಲ್ಸು. ಸೊ ಈ ಒಂದು ಫಸ್ಟ್ ಕ್ಲಾಸಲ್ಲಿ ನಿಮಗೆ ಏನೇನು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಐಡಿಯಾದಲ್ಲಿ ಹೇಳಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದರೆ ನಾನು ಅಂದ್ಕೊಂಡೆ ಜಸ್ಟ್ ಫೋಟೋಸ್ ಹಾಕಿ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಬಟ್ ನಿಮಗೆ ಯಾವ್ಯಾವ ವಸ್ತು ಏನಕ್ಕೆ ಯೂಸ್ ಆಗುತ್ತೆ, ಅದಕ್ಕೆ ಏನಂತಾರೆ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರಾಗಿ ನಿಮಗೆ ಇವಾಗ ಗೊತ್ತಾದರೆ ನಿಮಗೆ ಈ ಒಂದು ಕ್ಲಾಸ್ನ ಕರೆಕ್ಟಾಗಿ ಕಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಆ್ಯಂಡ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಟೈಮ್ ತೊಗೊಂಡು ನಿಮಗೆ ಈ ಥರ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇನ್ ಕೇಸ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ, ಯಾಕಂದರೆ ನಾನು ಸಾಕಷ್ಟು ವೀಡಿಯೋಸ್ ಚೆಕ್ ಮಾಡಿದೆ, ಜಸ್ಟ್ ವೀಡಿಯೋಸ್ ಹಾಕಿ ಬಿಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೊಟ್ಟರೆ ನಿಮಗೆ ಹೆಲ್ಪ್ ಆಗುತ್ತೆ, ಅದ್ರ ಬಗ್ಗೆ ಗೊತ್ತಾಗುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಗೊತ್ತಿರೋದಿಲ್ಲ, ಯಾಕಂದರೆ ಯಾವ ವಸ್ತುಕ್ಕೆ ಏನಂತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಿರೋದಿಲ್ಲ.
ಹಾಗಾಗಿ ಸ್ವಲ್ಪ ಟೈಮ್ ಆಯಿತು ವೀಡಿಯೋ ಹಾಕೋಕ್ಕೆ, ಎಡಿಟ್ ಮಾಡಿ ಹಾಕೋಕ್ಕೆ, ಸಾರಿ. ಆ್ಯಂಡ್ ಫಸ್ಟ್ ಕ್ಲಾಸಲ್ಲಿ ಇವತ್ತು ಇದು ತಿಳ್ಕೊಂಡ್ರಿ. ಇನ್ನು ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಆ್ಯಂಡ್ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ಹೇಳ್ತೀನಿ, ಓಕೆನಾ. ಸೊ ಇದ್ರದ್ದೆಲ್ಲ ಕೂಡ ನಿಮಗೆ ಈ ಥರ ಸೆಟ್ ಸಿಗುತ್ತೆ, ಓಕೆನಾ. ನೀವು ನನಗನ್ಸೋ ಮಟ್ಟಿಗೆ ಈ ಥರ ಸೆಟ್ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಅಂತ ಅನಿಸುತ್ತೆ, ಯಾಕಂದರೆ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ಆ್ಯಂಡ್ ನೀವು ಪ್ರಾಕ್ಟೀಸ್ ಮಾಡೋರಲ್ವ ಸ್ಟಾರ್ಟಿಂಗಲ್ಲಿ, ಸೊ ಇದು ನಿಮಗೆ ವರ್ಕ್ ಆಗುತ್ತೆ ಅಂತ ಅಂತೀನಿ. ಸೊ ಇದ್ರದ್ದು ಏನಾದರೂ ಲಿಂಕ್ ಬೇಕಿದ್ದರೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಆ್ಯಂಡ್ ಎಲ್ಲರೂ ಕೂಡ ನೆಕ್ಸ್ಟ್ ಕ್ಲಾಸ್ನ ಕೂಡ ಅಟೆಂಡ್ ಮಾಡಿ, ಯಾಕಂದರೆ ಒಂದೊಂದಾಗಿ ಕ್ಲಾಸ್ನ ನಾನು ಹಾಕ್ತಾ ಹೋಗ್ತೇನೆ ವೀಡಿಯೋಸು. ಸೊ ಒಂದು ಪ್ಲೇ ಲಿಸ್ಟ್ನು ಮಾಡ್ತೇನೆ. ಸೊ ನೀವು ಅದನ್ನು ನೋಡಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಫುಲ್ ಕಂಪ್ಲೀಟಾಗಿ ಈಸಿ ಆಗುತ್ತೆ. ಯಾವುದೇ ಥರ ಫ್ರೀ ಆಗಿ ಇರುತ್ತೆ, ಯಾವುದೇ ಥರ ಕಾಸ್ಟ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ, ಓಕೆನಾ. ಸೊ ಇಷ್ಟು ವೀಡಿಯೋ ನೋಡಿರ್ತೀರ ಆ್ಯಂಡ್ ಫ್ರೀ ಕ್ಲಾಸಸ್ ಇದ್ದರೂ ಕೂಡ ಒಂದು ಲೈಕ್ ಕೂಡ ಕೊಡೋದಿಲ್ಲ. ನನಗೆ ಅದೇ ಎಷ್ಟು ಬೇಜಾರಾಗುತ್ತೆ. ಸೊ ಜನ ಯಾಕೆ ಹಿಂಗೆ ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಫ್ರೀಯಾಗಿ ವೀಡಿಯೋ ನೋಡಿರ್ತೀರ, ಇನ್ಫಾರ್ಮೇಷನ್ ತೊಗೊಂಡಿರ್ತೀರ, ಅದಕ್ಕೆ ಒಂದು ಫ್ರೀಯಾಗಿ ಒಂದು ಲೈಕ್ ಬಟನ್ ಒತ್ತೋದಕ್ಕೂ ನೀವು ಅಷ್ಟು ಯೋಚನೆ ಮಾಡ್ತೀರಾ ಅಂದರೆ ಅದು ಏನು ಲಾಸ್ ಕಳ್ಕೊತಿರೋ ಅಂತ ಗೊತ್ತಾಗ್ತಿಲ್ಲ. ಬಟ್ ಆದರೆ ನಂದಂತ ಹೇಳ್ತಾ ಇಲ್ಲ, ನಂದಷ್ಟೇ ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲ ಯೂಟ್ಯೂಬರ್ಸ್ಗೂ ಪ್ರಾಬ್ಲಮ್ ಇದೆ. ಕಷ್ಟಪಟ್ಟು ವೀಡಿಯೋ ಮಾಡ್ತಾರೆ. ಒಂದು ವೀಡಿಯೋ ಮಾಡಬೇಕು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಎಲ್ಲ ಮನೆ ಕೆಲಸ, ಮಕ್ಕಳು ಎಲ್ಲನೂ ನೋಡ್ಕೊಂಡು ಒಂದು ವೀಡಿಯೋ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಬಟ್ ಆದರೂ ಕೂಡ ಲೈಕ್ ಮಾಡೋದಿಲ್ಲ, ಏನೋ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಆಗಿದ್ರೆ ಒಂದು ಕಮೆಂಟ್ ಹಾಕಿ. ಸೊ ನನಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಮಿಸ್ ಮಾಡ್ಕೊಬೇಡಿ ನೆಕ್ಸ್ಟ್ ಕ್ಲಾಸು. ಡೈಲಿ ವಾಚ್ ಮಾಡಿ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ, ನನಗೆ ಅದೇ ಖುಷಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ. ಹ್ಯಾಪಿ ಬೇಕಿಂಗ್. ಥ್ಯಾಂಕ್ ಯು. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.